ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನಗೆ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ, ಹುಷಾರಿರಲಿಲ್ಲ. ಹಾಗಾಗಿ ಇವತ್ತಿನಿಂದ ಧನುರ್ಮಾಸ ಶುರುವಾಗಿದೆ. ಮಂಗಳವಾರ ನಮ್ಮ ಮನೆಯಲ್ಲಿ ವಾರ ಇರೋದ್ರಿಂದ ಮೊದಲನೇ ದಿನವೇ ನನಗೆ ಧನುರ್ಮಾಸ ಮಾಡೋ ಅವಕಾಶ ಸಿಕ್ತು. ಹಾಗಾಗಿ ನಾನು ಇವತ್ತು ಧನುರ್ಮಾಸ ಪೂಜೆನ ಮನೆಯಲ್ಲಿ ಮಾಡ್ತಾಯಿದ್ದೀನಿ. 2025ರ ಧನುರ್ಮಾಸವು ಡಿಸೆಂಬರ್ 16 ಮಂಗಳವಾರದಿಂದ ಶುರುವಾಗ್ತಾ ಇದೆ. ಹಾಗೆ ಜನವರಿ 14, 2026ರ ಬುಧವಾರಕ್ಕೆ ಧನುರ್ಮಾಸವು ಮುಕ್ತಾಯವಾಗುತ್ತೆ. ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು. ಧನುರ್ಮಾಸ ಅಂತ ಅಂದರೆ ಏನು ಅಂತ ಅಂದರೆ ಮಾರ್ಗಶಿರ ಮಾಸದ 15 ದಿನಗಳು ಹಾಗೂ ಪುಷ್ಯ ಮಾಸದ 15 ದಿನಗಳು ಸೇರಿ ಒಂದು ತಿಂಗಳಾಗುತ್ತೆ. ಅದೇ ಧನುರ್ಮಾಸ. ಸೂರ್ಯನು ಡಿಸೆಂಬರ್ 16ರಂದು ಧನುರ್ ರಾಶಿಯನ್ನು ಪ್ರವೇಶಿಸುತ್ತಾರೆ. ಹಾಗಾಗಿ ಧನುರ್ಮಾಸ ಅಂತ ಹೇಳಿ ಕರೆಯುತ್ತಾರೆ. ಧನುರ್ಮಾಸದಲ್ಲಿ ಯಾವುದೇ ರೀತಿಯ ನಾವು ಶುಭ ಕಾರ್ಯಗಳನ್ನು ಮಾಡುವಂತಿರಲ್ಲ. ಹಾಗೆಯೇ ಧನುರ್ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿನೇ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಧನುರ್ಮಾಸದಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಅಥವಾ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡುವಾಗ ತುಂಬೆ ಹೂವಿನಿಂದ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ. ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ತುಂಬೆ ಹೂವನ್ನ ಧನುರ್ಮಾಸದಲ್ಲಿ ಬಳಸ್ತಾರೆ. ಹಾಗೆಯೇ ನಾವು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಿ ನಂಬಿಕೆ ಕೂಡ ಇದೆ. ಧನುರ್ಮಾಸ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಅಂದರೆ, ಈ ದಿನಗಳಲ್ಲಿ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಅರ್ಧ ಗಂಟೆ ಮುಂಚೆನೇ ನಾವು ಪೂಜೆನ ಮಾಡಬೇಕಾಗುತ್ತೆ. ಹಾಗೆಯೇ ದೇವಸ್ಥಾನಗಳಿಗೆ ಹೋಗಿ ಧನುರ್ಮಾಸದಲ್ಲಿ 1 ತಿಂಗಳವರೆಗೂ ಕೂಡ ಧನುರ್ಮಾಸ ಪೂಜೆಯನ್ನು ನಾವು ಮಾಡಬಹುದು. ಅಥವಾ 1 ತಿಂಗಳು ಮಾಡೋಕ್ಕಾಗಲ್ಲ ಅಂತ ಅಂದವರು 3 ಅಥವಾ 5, 9, 11, 21 ದಿನಗಳು ಈ ರೀತಿ ನಾವು ಪೂಜೆಗಳನ್ನು ಮಾಡ್ಕೋಬಹುದು. ದೇವಾಲಯಕ್ಕೆ ಹೋಗಿ ದೇವಾಲಯದ ಬಾಗಿಲು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ದೇವರಿಗೆ ನೈವೇದ್ಯವನ್ನು ತಗೊಂಡು ಹೋಗಬೇಕಾಗುತ್ತೆ. ಹರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆಯೇ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡಬೇಕು. ಇದರಿಂದ ಪಾಪಗಳ ಕಳೆದು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಂಬಿಕೆಯಂತೂ ಇದೆ. ದೇವಾಲಯಕ್ಕೆ ಹೋಗಿ ಪೂಜೆ ಮಾಡೋಕ್ಕೆ ಆಗದಿದ್ದರೆ ನಾವು ನಮ್ಮ ಮನೆಯಲ್ಲಿಯೇ ಕುಲದೇವರ ಪೂಜೆ, ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬಹುದು. ದೇವರಿಗೆ ನಾವು ನೈವೇದ್ಯಕ್ಕೆ ಬೆಲ್ಲದ ಅನ್ನವನ್ನು ಮಾಡಬೇಕಾಗುತ್ತೆ. ಬೆಲ್ಲ ಮತ್ತು ಅಕ್ಕಿಯನ್ನು ಬಳಸಿ ಮಾಡಿದಂತಹ ನೈವೇದ್ಯ ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗೆ ಧನುರ್ಮಾಸದಲ್ಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂತಿರೋದಿಲ್ಲ. ಯಾಕೆ ಅಂದರೆ ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸಿದಾಗ ಗುರು ದುರ್ಬಲನಾಗಿರುತ್ತಾನೆ. ಹಾಗಾಗಿ ಮನೆ ಖರೀದಿ, ವಾಹನ ಖರೀದಿ, ಗೃಹ ಪ್ರವೇಶ, ಮದುವೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂತಿರೋದಿಲ್ಲ. ಧನುರ್ಮಾಸದಲ್ಲಿ ನಾವು 1 ದಿನನಾದರೂ ವಿಷ್ಣು ದೇವರನ್ನು ನೆನೆದು ಪೂಜೆ ಮಾಡಿದ್ದೇ ಆದರೆ ಅದರ ಪ್ರತಿಫಲ 1000 ಪಟ್ಟು ಅಂತಲೇ ಹೇಳ್ತಾರೆ. ಹಾಗಾಗಿ ನಾವು ಮೊದಲು ಸೂರ್ಯೋದಯಕ್ಕೂ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಪೂಜೆಗೂ ಕೂಡ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ತಾರೆ. ಸೂರ್ಯೋದಯವಾದ ನಂತರ ನಾವು ಪೂಜೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಫಲ ಸಿಗೋದಿಲ್ಲ. ಧನುರ್ಮಾಸದಲ್ಲಿ ನಾವು ಮೊದಲಿಗೆ ನಮ್ಮ ಮನೆಯನ್ನು ಶುಚಿ ಮಾಡಿ ನಂತರ ಮನೆಯಲ್ಲಿ ದೇವರ ಪೂಜೆಗಳನ್ನು ಮುಗಿಸಿ ಆನಂತರ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಮನೇನ ನಾವು ಕ್ಲೀನ್ ಮಾಡಿಲ್ಲ ಅಥವಾ ಮನೆಯಲ್ಲಿ ಪೂಜೆ ಮಾಡಿಲ್ಲ, ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಯಾವುದೇ ರೀತಿಯ ಪ್ರತಿಫಲ ಸಿಗೋದಿಲ್ಲ. ಮೊದಲು ಮನೆಯಲ್ಲಿ ಪಾಸಿಟಿವಿಟಿ ಇರಬೇಕು. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆವಾಗ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನವಿರುತ್ತೆ. ಆ ನಂತರ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಮಾಡಬೇಕಾಗುತ್ತೆ. ನಮ್ಮ ಅಮ್ಮನ ಮನೆಯಲ್ಲಿದ್ದಾಗ ಅಲ್ಲಿ ಅಂತೂ ಪ್ರತಿಯೊಂದು ಮನೆಯ ಹೆಣ್ಮಕ್ಳು
ಮದುವೆ ಆದವರು ಅಷ್ಟೇ, ಮದುವೆ ಆಗದೇ ಇದ್ದವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ತಾ ಇದ್ವಿ ಮುಂಚೆ ಎಲ್ಲ. ಇಲ್ಲಿ ಈ ರೀತಿ ಎಲ್ಲ ಏನೂ ಮಾಡಲ್ಲ, ಮನೆಯಲ್ಲಿ ಅಷ್ಟೇ ಪೂಜೆನ ಮಾಡ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋರಷ್ಟೇ ಮಾಡ್ತಾರೆ. ಈ ರೀತಿ ಹೆಣ್ಮಕ್ಳೆಲ್ಲ ಹೋಗಿ ಪೂಜೆ ಮಾಡೋದು ಇದು ಯಾವುದೂ ಇಲ್ಲಿ ಮಾಡಲ್ಲ. ಹಾಗಾಗಿ ನಾನು ಮನೆಯಲ್ಲಿಯೇ ವಾರದ ದಿನ ಪೂಜೆನ ಈ ರೀತಿ ಮಾಡ್ಕೊಳ್ತೀನಿ. ಹಾಗೆಯೇ ನೈವೇದ್ಯಕ್ಕೆ ಬೆಲ್ಲದನ್ನ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ನಾವು ಮೊದಲು ಅಲ್ಲಿ ಅಮ್ಮನ ಮನೆಯಲ್ಲಿ ಇದ್ದಾಗ ಪ್ರತಿದಿನ ಒಂದೊಂದು ರೀತಿಯ ನೈವೇದ್ಯಕ್ಕೆ ತಗೊಂಡು ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡಿದ್ದೀನಿ. ಶನಿವಾರ ನಮ್ಮ ಮನೆ ದೇವರ ವಾರ ಇದೆಯಲ್ಲ, ಆವತ್ತು ಬೆಲ್ಲದ ಅನ್ನನ ಮಾಡಿ ನೈವೇದ್ಯಕ್ಕೆ ಮಾಡ್ತೀವಿ. ದೇವಸ್ಥಾನದಲ್ಲಿ ಮಾತ್ರ ಪ್ರತಿದಿನವೂ ಇದನ್ನೇ ಮಾಡ್ತಾರೆ ನಮ್ಮ ಊರಲ್ಲಿ. ಅರಳಿ ಮರ ಅಥವಾ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಧನುರ್ಮಾಸದಲ್ಲಿ ನಮ್ಮ ಯಾವುದೇ ರೀತಿಯ ಕರ್ಮಗಳಿದ್ರೆ ಎಲ್ಲದೂ ಕೂಡ ದೂರ ಆಗುತ್ತೆ. ಅರಳಿ ಮರವನ್ನು ಪೂಜೆ ಮಾಡಿದ್ರೆ ನಾವು ಖಂಡಿತ ನಮ್ಮಲ್ಲಿರೋ ಯಾವುದೇ ರೀತಿಯ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಹಾಗೆ ನಮ್ಮಲ್ಲಿನ ಕರ್ಮಗಳು ಕೂಡ ದೂರ ಆಗ್ತವೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಬರೋ ತನಕ ಧನುರ್ಮಾಸ ಇರುತ್ತೆ. ಸೂರ್ಯ ಮಕರ ರಾಶಿಗೆ ಬಂದ ಮೇಲೆ ಧನುರ್ಮಾಸ ಕೂಡ ಮುಗಿದೋಗುತ್ತೆ. ಧನುರ್ಮಾಸದಲ್ಲಿ ಭಕ್ತಿ, ಪೂಜೆ, ಪ್ರಾರ್ಥನೆ ಇದಕ್ಕೆ ಮಾತ್ರನೇ ಸೀಮಿತವಾದದ್ದು. ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳಿಗೆ ಇದು ಸೂಕ್ತವಲ್ಲ. ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಧನುರ್ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ. ನಾವು ಆ ಚಳಿಯಲ್ಲಿ ಎದ್ದು ನಮ್ಮ ದೇಹವನ್ನು ದಂಡಿಸಿ ಎದ್ದೇಳ್ತೀವಿ. ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಚಿಗೊಳಿಸಿ ದೇವರ ಪೂಜೆ ಕೂಡ ಮಾಡ್ತೀವಿ ಅಷ್ಟು ನಿಷ್ಠೆಯಿಂದ ಪೂಜೆನ ಮಾಡ್ತೀವಿ ಅಂದಾಗ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಇರಲ್ಲ, ಪಾಸಿಟಿವಿಟಿ ಇರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಆರಾಮಾಗಿ ಹಗುರವಾಗಿರುತ್ತೆ. ಯಾಕೆ ಅಂದರೆ ನಾವು ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆ ರೀತಿಯ ವೈಬ್ಸ್ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ದೇವರ ಪೂಜೆನ ಮಾಡೋದು ತುಂಬಾ ಒಳ್ಳೆಯದು. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ಆಗೋ ತನಕ ನೋಡಿ.